ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ. ಇವತ್ತು ನಾನು ತೆಗೆದುಕೊಂಡು ಬಂದಿರುವಂಥ ಟಾಪಿಕ್ಕು ವ್ಯವಹಾರ ಅಧ್ಯಯನದಲ್ಲಿ ಅಧ್ಯಯನ 16 ಬ್ಯಾಂಕ್ ವ್ಯವಹಾರಗಳು ಅಂಥೇಳಿ. ಈ ಟಾಪಿಕ್ ಮೇಲೆ ಮೋಸ್ಟ್ ಇಂಪಾರ್ಟೆಂಟಾಗಿ SSLC ಪರೀಕ್ಷಾ ದೃಷ್ಟಿಯಿಂದ ನೋಡಿದಾಗ 3ರಿಂದ 4 ಅಂಕಗಳು ಬರ್ತವೆ. ನೋಡಿ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾನೆ. ಮತ್ತು ಹಿಂದೆ ಕೂಡ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆನ್ಸರ್ ಶೀಟ್ ಅಂದರೆ ಲಾಸ್ಟ್ ಟೈಮ್ ಟಾಪರ್ ಯಾರು 100ಕ್ಕೆ 100ರಷ್ಟು ಸೋಷಿಯಲ್ ಸೈನ್ಸಲ್ಲಿ ಯಾರು ಮಾಡಿದಾರಲ್ಲ ಅವ್ರ ಆನ್ಸರ್ ಶೀಟ್ ತೋರಿಸಿದಾಗ ಯಾವ ರೀತಿಯಾಗಿ ಉತ್ತರಗಳನ್ನು ಬರೆದಿದ್ದಾರೆ ಅಂಥೇಳಿ ಕೂಡ ನಿಮಗೆ ತೋರಿಸಿದ್ದೀನಿ. ಅದೇ ರೀತಿಯಾಗಿ ಈ ಪ್ರಶ್ನೆಗೆ ಯಾವ ರೀತಿ ಉತ್ತರ ಬರಿಬೇಕಂತೇಳಿ ಕೂಡ ನಾನು ಇಲ್ಲಿ ನೇರವಾಗಿ ಬರೆದು ತೋರಿಸಿದ್ದೀನಿ. ನಾನು ಬರೆದಿರುವಂಥ ನೋಟ್ಸಲ್ಲಿ ಯಾವ ರೀತಿಯಾಗಿದೆ ಅಲ್ವಾ, ಅದೇ ರೀತಿ ಬರೆದ್ರೆ ನಿಮಗೆ ಪೂರ್ಣಾಂಕಗಳು ಸಿಗ್ತವೆ. 1ನೇ ಪ್ರಶ್ನೆ ಏನಿದೆಯಪ್ಪ ಅಂತಂದರೆ, ಬ್ಯಾಂಕುಗಳ ಗುಣಲಕ್ಷಣಗಳು ಅಂತ ಕೇಳಿದ್ದಾರೆ. ನಾರ್ಮಲಾಗಿ 3 ಮಾರ್ಕ್ಸ್ಗೆ ನಿಮಗೆ ಕಂಪಲ್ಸರಿ ಫಿಕ್ಸೆಡ್ ಆಗಿ ಈ ಕ್ವಶನ್ ಕೇಳ್ಬೋದು. ಕೆಲವೊಂದಿಷ್ಟು ಬ್ಯಾಂಕುಗಳ ಗುಣಲಕ್ಷಣಗಳು ಅಂಥೇಳಿ ಬಂದಾಗ, ಮೊದಲನೇದಾಗಿ ಹಣದ ವಹಿವಾಟು, 2ನೇದು ಠೇವಣಿ ಸ್ವೀಕಾರ, 3 ಸಾಲಗಳನ್ನು ಕೊಡುವುದು, 4 ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು, 5 ಲಾಭ ಮತ್ತು ಸೇವಾ ಮನೋಭಾವನೆ, 6 ಏಜೆಂಟ್ ನಿಯೋಜನೆ ಮತ್ತು ಉಪಯುಕ್ತ ಸೇವೆಗಳು ಅಂಥೇಳಿ, 7 ಬ್ಯಾಂಕಿಂಗ್ ವ್ಯವಹಾರ, 8 ಹೆಸರಿನ ಗುರುತು. ಈ 8 ಪಾಯಿಂಟ್ಸ್ಗಳನ್ನು ಬರೆದರೆ ಸಾಕು, ನಿಮಗೆ ಪೂರ್ಣವಾಗಿರ್ತಕ್ಕಂತಹ ಉತ್ತರವನ್ನು ಸಿಗ್ತದೆ. ಇದಕ್ಕೆ ಬಿಟ್ಟು ಬುಕ್ಸಲ್ಲಿ ಯಾವ ರೀತಿಯಾಗಿ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರಲ್ವ, ಅದೇ ರೀತಿಯಾಗಿ ನಾನಿಲ್ಲಿ ನಿಮಗೆ ಉತ್ತರಗಳನ್ನು ಸಲೀಸಾಗಿ ಬರೆದು ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ತಾವು ಕೂಡ ಈ ಕರೆಕ್ಟಾಗಿ ನಾನು ಯಾವ ರೀತಿಯಾಗಿ ಬರೆದಿದ್ದೀನಲ್ಲ ಅಷ್ಟು ಬರೆದ್ರೆ ಸಾಕು, ನಿಮಗೆ ಪೂರ್ಣವಾಗಿರ್ತಕ್ಕಂತಹ ಅಂಕಗಳು ದೊರೆಯುತ್ತೆ ಅಂಥೇಳಿ ನಾನು ಹೇಳ್ಬೋದು. ನೆಕ್ಸ್ಟ್ 2ನೇ ಪ್ರಶ್ನೆ, ಬ್ಯಾಂಕಿನ ಕಾರ್ಯಗಳ ಕುರಿತಾಗಿ ಬರೆಯಿರಿ ಅಂಥೇಳಿ ಕೂಡ ಪ್ರಶ್ನೆ ಕೇಳ್ಬೋದು. ಇಲ್ಲಿ ನಾನು ನೀಡಿರ್ತೀನಿ, ಯಾವ ರೀತಿಯಾಗಿ ಡೀಟೇಲಾಗಿ ಬರೆದಿದ್ದೀನಿ ಅಷ್ಟು ಬರೆದ್ರೆ ಸಾಕು, ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ. ನೋಡಿ, ಬ್ಯಾಂಕಿನ ಕಾರ್ಯಗಳು ಬಂದಾಗ ಮೊದಲನೇ ಪಾಯಿಂಟು, ಸಾರ್ವಜನಿಕರಿಂದ ಅಥವಾ ಇತರರಿಂದ ಠೇವಣಿಗಳನ್ನು ಅಂಗೀಕರಿಸುವುದು. 2ನೇದು ಸಾಲವನ್ನು ಕೊಡೋದು, ಯಾರಿಂದ? ಸಾರ್ವಜನಿಕರಿಗೆ ಅಥವಾ ಸಂಘ ಸಂಸ್ಥೆಗಳಿಗೆ. 3ನೇ ಪಾಯಿಂಟು ಹಣದ ವರ್ಗಾವಣೆ. 4ನೇ ಪಾಯಿಂಟು ಭದ್ರತಾ ಮತ್ತು ಕಪಾಟು ಬಾಡಿಗೆಗಳನ್ನು ಕೊಡೋದು. 5ನೇ ಪಾಯಿಂಟು ವಿದೇಶಿ ವಿನಿಮಯದ ನಿರ್ವಹಣೆ. 6ನೇ ಪಾಯಿಂಟು ಸರ್ಕಾರದ ಹಣಕಾಸಿನ ವ್ಯವಹಾರ ನಿರ್ವಹಣೆ. 7 ಸಾಲಪತ್ರ ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡುವುದು. 8 ಬೆಲೆ ಬಾಳುವ ವಸ್ತುಗಳನ್ನು ಭದ್ರವಾಗಿ ಇಟ್ಟುಕೊಳ್ಳುವುದು. 9 ಚೆಕ್ಕು ಮತ್ತು ಹುಂಡಿಗಳ ಮೇಲೆ ಹಣದ ವಸೂಲು ಮಾಡುವುದು. ಚೆಕ್ಕು ಮತ್ತು ಹುಂಡಿಗಳ ಮೇಲೆ ಹಣವನ್ನು ವಸೂಲಿ ಮಾಡುವುದು ಅಂಥೇಳಿ. ನೋಡಿ, ಇದು ಕೂಡ ಸಿಂಪಲ್ ಆಗಿದೆ. ಇದರಲ್ಲೂ ಕೂಡ 9 ಪಾಯಿಂಟ್ಸ್ ಬರೆದಿದ್ದೀನಿ. ನಿಮಗೆ ಎಷ್ಟೇ ಇವಾಗ 2 ಅಂಕದ ಪ್ರಶ್ನೆ ಕೇಳಿದರೆ ಒಂದು 4 ಪಾಯಿಂಟ್ಸ್ಗಳು ಬರೀರಿ. 3 ಅಂಕದ ಪ್ರಶ್ನೆಗಳು ಕೇಳಿದರೆ ಈ 9 ನೀವು ನಿರಂತರವಾಗಿರ್ತಕ್ಕಂಥ ಪ್ರಾಕ್ಟೀಸ್ ಮಾಡಿದರೆ ಅದರಲ್ಲಿ ಒಂದು 7 ಆದರೂ ಗೊತ್ತಿರುತ್ತೆ. 7 ಬರೆದ್ರೂ ಕೂಡ ನಿಮಗೆ ಪೂರ್ಣವಾಗಿರ್ತಕ್ಕಂಥ ಅಂಕಗಳನ್ನು ನೀಡ್ತಾರೆ. ಇವಾಗ ಮತ್ತೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ನಾವು. ಬ್ಯಾಂಕ್ಗಳು ಸಲ್ಲಿಸುವ ಸೇವೆಗಳು ಅಂದರೆ ಗ್ರಾಹಕರಿಗೆ ಬ್ಯಾಂಕ್ಗಳು ಯಾವ ರೀತಿಯಾಗಿರ್ತಕ್ಕಂಥ ಸೇವೆಗಳನ್ನು ನೀಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಕೇಳ್ಬೋದು. ನೋಡಿ, ಪಾಯಿಂಟ್ ಏನಿದೆಯಪ್ಪ ಅಂತಂದರೆ, ಕ್ರೆಡಿಟ್ ಕಾರ್ಡ್ ಕೊಡುವುದರ ಮೂಲಕ ಮತ್ತು ಖಾಸಗಿ ಸಾಲವನ್ನು ನೀಡೋದ್ರ ಮೂಲಕ ಸೇವೆ ನೀಡ್ಬೋದು. ಸಾಲಗಳನ್ನು ಕೊಡುವುದು, ಮನೆ ಕಟ್ಟೋದಕ್ಕೆ ಅಥವಾ ವಾಹನ ಖರೀದಿಸಲು, ಈ ರೀತಿಯಾಗಿ ಸಾಲ ಕೊಡ್ಬೋದು. ಅದೇ ರೀತಿ ನೆಕ್ಸ್ಟ್ ಪಾಯಿಂಟು, ವ್ಯಾಪಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಲವನ್ನು ನೀಡೋದು, ಗ್ರಾಹಕರಿಗೆ ಭದ್ರತಾ ಕಪಾಟುಗಳನ್ನು ನೀಡೋದು, ಡೆಬಿಟ್ ಕಾರ್ಡ್ ಸೇವೆ, ಪರಸ್ಪರ ನಿಧಿಗಳನ್ನು ನಿರ್ವಹಿಸುವುದು, ಸಹಿಗಳಿಗೆ ಜವಾಬ್ದಾರಿಯನ್ನು ಹಾಕುವುದು, ಭರವಸೆಯ ಸೇವೆಗಳು. ಈ ರೀತಿಯಾಗಿ ಬ್ಯಾಂಕುಗಳು ಗ್ರಾಹಕರಿಗೆ ಸೇವೆಯನ್ನು ಸಲ್ಲಿಸುತ್ತವೆ. ಇಲ್ಲಿ ನಾನೊಂದು 10 ಪಾಯಿಂಟ್ಸ್ ಬರೆದಿದ್ದೀನಿ. ಅದರಲ್ಲಿ ನೀವು ಒಂದು 8 ಪಾಯಿಂಟ್ಗಳು ನೆನಪಿಟ್ಕೊಂಡು ಉತ್ತರ ಬರೆಯೋದಕ್ಕೆ ಪ್ರಯತ್ನ ಮಾಡಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಏನಪ್ಪ ಅಂದರೆ, ಬ್ಯಾಂಕುಗಳ ವಿಧಗಳು ಅಂತ ಹೇಳಿ ಕೇಳಿದರೆ 2 ಮಾರ್ಕ್ಸಲ್ಲಿ ಕೇಳ್ಬೋದು ಅಥವಾ 3 ಮಾರ್ಕ್ಸ್ಗೆ ಕೇಳ್ಬೋದು. ಏನಂದರೆ, ಬ್ಯಾಂಕುಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವಿಧಗಳಿದ್ದಾವೆ ಅಂಥೇಳಿ. 1ನೇದು ಕೇಂದ್ರ ಬ್ಯಾಂಕ್ ಅಂದರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂಥೇಳಿ. ಅದೇ ರೀತಿ ವಾಣಿಜ್ಯ ಬ್ಯಾಂಕುಗಳು ಅಂಥೇಳಿ ಬರುತ್ತೆ. ನೆಕ್ಸ್ಟು ಕೈಗಾರಿಕಾಭಿವೃದ್ಧಿ ಬ್ಯಾಂಕುಗಳು ಅಂಥೇಳಿ ಬರುತ್ತೆ. ನೆಕ್ಸ್ಟು ಭೂ ಅಭಿವೃದ್ಧಿ ಅಥವಾ ವ್ಯವಸಾಯ ಬ್ಯಾಂಕುಗಳು ಅಂಥೇಳಿ ಕೂಡ ಕರೀತಾರೆ. ನೆಕ್ಸ್ಟ್ ಸ್ಥಳೀಯ ಬ್ಯಾಂಕುಗಳು ಅಂಥೇಳಿ ಕೂಡ ಕರೀತಾರೆ. ಇನ್ನೊಂದು
ಕೊನೆಯದಾಗಿ ಸಹಕಾರಿ ಬ್ಯಾಂಕ್ಗಳು ಅಂತೇಳಿ ಕರೀತಾರೆ. ಬ್ಯಾಂಕ್ಗಳು ವಿಧಗಳು ಕೇಳಿದಾಗ ನೀವು ಈ ಕೊಟ್ಟಿರ್ತಕ್ಕಂಥ 6 ಪಾಯಿಂಟ್ಸ್ಗಳನ್ನು ಬರೆದ್ರೆ ನಿಮಗೆ ಎಲ್ಲ ರೀತಿಯಾಗಿ ಪೂರ್ಣವಾಗಿರ್ತಕ್ಕಂಥ ಅಂಕಗಳನ್ನು ಸಿಗುತ್ತೆ. ನೋಡಿ, ನಾನು ಯಾವ ರೀತಿಯಾಗಿ ನಿಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಮೇಲೇ ನೋಟ್ಸ್ ಮಾಡಿ ನಿಮಗೆ ಇಲ್ಲಿ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಲ್ವಾ, ಅದೇ ರೀತಿಯಾಗಿ ನೀವು ಪರೀಕ್ಷೆಯಲ್ಲಿ ಬರೆದ್ರೆ ನೀವು ಪೂರ್ಣ ಅಂಕ ಅಂದರೆ 1 ಅಂಕ ಕೂಡ ಮಿಸ್ ಇರಲಾರ್ದೆ ಕೇಳಿರೋ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ಬೋದು. ಇವಾಗ ಇದು ಪಾರ್ಟ್ 1 ವಿಡಿಯೋ ಆಗಿದೆ. ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ, ಅಲ್ಲಿವರೆಗೂ ವೆಯ್ಟ್